ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್. ಜಗದೀಶ್ ಏರಿಯಾದಲ್ಲಿ ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಅದು ಕೈ ಮಿಲಾಯಿಸುವಷ್ಟು ತುಂಬ ರಾಂಗ್ ಆಗಿ ಹೋಗ್ಬಿಟ್ಟಿದೆ ಒಂದು ಜಗಳ. ಕಾರಣ ಇನ್ನೇನು ಒಂದು ಸೂಕ್ತವಾದ ಕಾರಣ ಯಾವುದು ಅಂತ ಗೊತ್ತಿಲ್ಲ. ಬಟ್ ಕಾರಣ ಅಲ್ಲಿ ಕೇಳ್ಪಟ್ಟಂಗೆ ಅಲ್ಲಿ ಅವ್ರ ಏರಿಯಾದಲ್ಲಿ ಯಾವುದೋ ಅಣ್ಣಮನ್ನ ಕೂರಿಸಿದಂತೆ. ಅಲ್ಲಿ ಏನೋ ಜಾಗದ ವಿಚಾರವಾಗಿ ಓಡಾಡೋಕ್ಕೆ ಜಾಗ ಇಲ್ಲ, ಏನೋ ಟ್ರಾಫಿಕ್ ಆಗುತ್ತೆ, ಅದು ಇದು ಏನೋ ಅಂತ ಅಂದ್ಕೊಂಡು ಆ ಕಿರಿಕ್ ಸ್ಟಾರ್ಟ್ ಆಗಿರೋದು. ಇನ್ನು ಬೇರೆ ಬೇರೆ ಕಾರಣಾಂತರಗಳಿಂದ ಇವರು ಇನ್ನೇ ಹೊಡೆದಾಡೋ ಮಟ್ಟಕ್ಕವ್ರಿಗೂ ಹೋಗಿದ್ದಾರೆ. ನಿಜ ಅಂಗಿ ಶರ್ಟೆಲ್ಲ ಬಿಚ್ಕೊಂಡೆಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ, ಜುಟ್ಟೆಲ್ಲ ಹಿಡ್ಕೊಂಡು ಹೊಡೆದಾಗ್ಬಿಟ್ಟಿದ್ದಾರೆ. ಇದು ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ನಾನು ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಗದೀಶ್ ಸರ್ಗೆ. ಸರ್, ನೀವು ಎಲ್ಲರ ಬಗ್ಗೆನೂ ಮಾತಾಡ್ತೀರಾ, ಡಿ ಬಾಸ್ ಬಗ್ಗೆನೂ ಮಾತಾಡ್ತೀರಾ, ಎಲ್ಲರ ಬಗ್ಗೆನೂ ಮಾತಾಡ್ತೀರಾ. ಬಟ್ ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡ್ಬಿಟ್ಟು ಮಾತಾಡಿ. ಕಾನೂನು ಅನ್ನೋದು ಒಂದು ಇಲ್ದಲೇ ಇದ್ದಿದ್ರೆ ನೀವೆಲ್ಲ ಯಾವ ರೀತಿ ಬಿಹೇವ್ ಮಾಡ್ತಾಯಿದ್ರಿ ಅಲ್ವಾ? ಯಾರು ಕೂಡ ನಿಮ್ಮ ಥರ ಹೆಂಗೆ ಬೇಕು ಬಾಯಿಗೆ ಬಂದ ಹಂಗೆ ಒಂದು ಸಲ ಪಾಸಿಟಿವ್ ಆಗು ಮಾತಾಡ್ತೀರಾ, ಒಂದು ಸಲ ನೆಗೆಟಿವ್ ಆಗು ಮಾತಾಡ್ತೀರಾ. ಅದು ಯಾಕೆಂದರೆ ಈ ರೀತಿ ಕಾರಣ ಆಗಿ ಜಗಳ ಆಗ್ತಕ್ಕಂಥ ಒಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇದವರು ನೋಡಿ. ಚೆನ್ನಾಗಿ ಹೊಡೆದಿದ್ದಾರೆ, ಬಿಟ್ಟಿಲ್ಲ. ಮನೆ ಒಳಗಡೆ ಗೇಟ್ ಒಳಗಡೆ ಹೋದರೂ ಕೂಡ ಜಗಳ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸರ್ ಯಾವಾಗಲೂ ಹೇಳೋದು, ಮಾತಾಡಬೇಕಾದ್ರೆ ಯೋಚನೆ ಮಾಡ್ಬಿಟ್ಟು ಮಾತಾಡಬೇಕು ಅನ್ನೋದು. ಯಾಕೆಂದರೆ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ. ಎಲ್ಲರೂ ಕೂಡ ತಾಳ್ಮೆಯಿಂದ ನೋಡ್ತಾ ಇರ್ತಾರೆ, ಕೆಲವರು ತಾಳ್ಮೆಯಿಂದ ಕೇಳೋದಕ್ಕೆ ಹೋಗಲ್ಲ.